ಸುದ್ದಿ. ಕರಾವಳಿ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದಾದಂತಹ ಉಡುಪಿ ಜಿಲ್ಲೆ ದಿನೇ ದಿನೇ ಬಿಸಿ ಏರುತ್ತಿದೆ. SP ಅರಿಣಾಮ್ ಶಂಕರ್ ಅವರ ನೇತೃತ್ವದ ಪೊಲೀಸ್ ಪಡೆ ಯಾವುದೇ ರೀತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಪ್ರಯತ್ನ ಪಡ್ತಾ ಇದ್ದರೂ ಸಹ ಆಗಿಂದಾಗೆ ಕ್ರಿಮಿನಲ್ ಕೃತ್ಯಗಳು ನಡೀತಿದೆ. ಬೆನ್ನಿಗೆ 2 ಕೊಲೆ ಪ್ರಕರಣಗಳು ನಡೆದಿದೆ. ಅದರ ನೆನಪು ಮಾಸುವ ಮೊದಲೇ ದಂಪತಿಯ ಹತ್ಯೆಯಾಗಿದೆ. ಇದು ನಿಜಕ್ಕೂ ಖೇದಕರ. ಕೆಲವು ದಿನಗಳ ಹಿಂದೆ ಕುಂದಾಪುರದಲ್ಲಿ ಐವಾನ್ ರಿಚಾರ್ಡ್ ಮಸ್ಕರೇನಿಯಸ್ ಎಂಬಾತನನ್ನ ಆತನ ಗೆಳೆಯನೇ ಆದ ಡೆರಿಕ್ ಕ್ರಾಸ್ತಾ ಎಂಬಾತ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂಜಾನೆಯ ವೇಳೆಗೆ ಗುಂಡು ಹಾರಿಸಿ ಹತ್ಯೆ ಮಾಡಿ. ಹತ್ಯೆ ನಡೆದ 2 ದಿನಗಳಲ್ಲಿ ಡೆರಿಕ್ ಕ್ರಾಸ್ತನನ್ನು ಭಟ್ಕಳದ ಹೊರವಲಯದಲ್ಲಿ ಬಂಧಿಸುವಲ್ಲಿ ಕುಂದಾಪುರ ಪೊಲೀಸರು ಯಶಸ್ವಿಯಾಗಿದ್ದರು. ಆ ಘಟನೆಯ ಕೆಲವೇ ದಿನಗಳ ನಂತರ ಮುದರಂಗಡಿಯ ಚರ್ಚ್ ಕಾಂಪೌಂಡ್ನ ಕಟ್ಟಡವೊಂದರಲ್ಲಿ ವ್ಯವಹಾರ ನಡೆಸಿಕೊಂಡಿದ್ದಂತಹ ಗುತ್ತಿಗೆದಾರ ಮುದರಂಗಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಡೇವಿಡ್ ಡಿಸೋಜಾ ಅವರನ್ನ ಆಡು ಹಗಲೇ ಸುಪಾರಿ ಕಿಲ್ಲರ್ಗಳು ಬಂದು ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ. ಈ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬರಾದಂತಹ ರಾಜು ಎಂಬಾತನನ್ನ ಬೈಂದೂರು ಸಮೀಪದ ಒತ್ತಿನಾಣೆ ಎಂಬಲ್ಲಿ ಪೊಲೀಸರು ಕಾಲಿಗೆ ಗುಂಡು ಹೊಡೆದು ಬಂಧಿಸಿದರು. ಮತ್ತಿಬ್ಬರನ್ನ ಭಟ್ಕಳ ಮತ್ತು ಕುಮಟಾದಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ಒಂದು ಸುಪಾರಿ ಹತ್ಯೆ ಆಗಿತ್ತು. ಗುತ್ತಿಗೆಯ ಆಧಾರದಲ್ಲಿ ನಡೆಯುತ್ತಿದ್ದಂತಹ ಕಾಮಗಾರಿಗಳಲ್ಲಿ ಉಂಟಾದಂತಹ ಭಿನ್ನಾಭಿಪ್ರಾಯ ಈ ಘಟನೆಗೆ ಸಾಕ್ಷಿಯಾಗಿತ್ತು. ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಭೂಗತ ಪಾಗತಕ್ಕೆಯಾಗಿದ್ದಂತಹ ಹೇಮಂತ ಪೂಜಾರಿ ಅವರ ಸಹೋದರ ಕಿಶೋರ್ ಪೂಜಾರಿ. ಇದೀಗ ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಎಂಗೇಜ್ ಮಾಡಿದಂತಹ ಮುಂಬಯಿಯ ಕ್ರಿಮಿನಲ್ ಕೃತ್ಯದಲ್ಲಿ ಒಳಗೊಂಡಂತಹ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದರು. ಅವನನ್ನ ಹೆಬ್ರಿ ಸಮೀಪ ಕಾಲಿಗೆ ಗುಂಡು ಹೊಡೆದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಘಟನೆಯ ಬೆನ್ನಲ್ಲೇ ಅಂದರೆ ಕೇವಲ ಒಂದೇ ದಿನದಲ್ಲಿ ಬ್ರಹ್ಮಾವರ ಸಮೀಪದ ಬೈಕಾಡಿಯ ಗಾಂಧಿನಗರ ಎಂಬಲ್ಲಿ ಸ್ವಂತ ಮಗನೇ ತನ್ನ ತಂದೆ ತಾಯಿಗೆ ಸುತ್ತಿಗೆಯಿಂದ ಬಡಿದು ಕೊಲೆಗೈದ ಘಟನೆ ನಡೆದಿದೆ. ಇದು ನಿಜಕ್ಕೂ ದುರ್ದೈವ. ಬ್ರಹ್ಮಾವರದ ಬೈಕಾಡಿಯ ಗಾಂಧಿನಗರದಲ್ಲಿ ಮೆಹಬೂಬ್ ಅಲಿ ಎನ್ನುವವರು ಶ್ರಮಜೀವಿ. ತನ್ನ ಪತ್ನಿ ಸಂಶಾದ್ ಬೇಗಂ ಹಾಗೂ ಮಗ ಶಾಹಿದ್ ಅಲಿಯೊಂದಿಗೆ ಜೀವನ ನಿರ್ವಹಣೆ ಮಾಡ್ತಾರೆ. ಮೆಹಬೂಬ್ ಅಲಿ ಅವರು ಟೆಂಪೋ ಹೊಂದಿದ್ರು. ಮೀನಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆಯೇ ಮಂಜುಗಡ್ಡೆಗಳನ್ನು ಸಾಗಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅವರ ಮಗ ಶಾಹಿದ್ ಅಲಿ ಫುಡ್ ಡೆಲಿವರಿ ಮಾಡ್ತಾ ಜೀವನ ಕಟ್ಟಿಕೊಂಡಿದ್ದ. ಆದರೆ ಆತ ಕೆಲಸಕ್ಕೆ ಹೋಗುತ್ತಿರುವುದು ಕಡಿಮೆ ಆಗಿತ್ತು. ಹೆಚ್ಚಿನ ದಿನಗಳಲ್ಲಿ ಆತ ತನ್ನ ಮನೆಯಲ್ಲೇ ಉಳಿದುಕೊಳ್ತಾ ಇದ್ದ. ಯಾಕಂದ್ರೆ ಅದೊಂದು ಪುಟ್ಟ ಸಂಸಾರ, ಗಂಡ ಹೆಂಡತಿ ಮಗ ಇಷ್ಟೇ ಇದ್ದಂಥ ಸಂಸಾರ. ಒಂದು ಹಳೆಯ ಹಂಚಿನ ಮನೆಯಲ್ಲಿ ಅವರ ವಾಸ. ಯಾವಾಗಲೂ ಆ ತಂದೆ ಮತ್ತು ಮಗನ ಮಧ್ಯೆ ತಕರಾರು ನಡೀತಿತ್ತು. ಯಾಕಂತ ಹೇಳಿದ್ರೆ ಮಗ ದುಡಿಯುವುದಿಲ್ಲ ಎನ್ನುವುದು ತಂದೆಯ ಆಕ್ಷೇಪವಾಗಿತ್ತು. ತಂದೆಗೆ ತಾಯಿ ಕುಮ್ಮಕ್ಕು ನೀಡುತ್ತಿದ್ರು, ಒತ್ತಾಸೆ ನೀಡುತ್ತಿದ್ದರು ಎನ್ನುವುದು ಮಗನ ಕೋಪ. ಇದು ಅತಿರೇಕಕ್ಕೆ ಹೋದದ್ದು ಆಗಸ್ಟ್ 23ರ ರಾತ್ರಿ. ಅಂದು ಸುಮಾರು 7 ಗಂಟೆಯ ವೇಳೆಗೆ ಶಾಹಿದ್ ಅಲಿ ಫುಡ್ ಡೆಲಿವರಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಿದ್ದ. ಈ ಸಂದರ್ಭದಲ್ಲಿ ತಂದೆ ಮೆಹಬೂಬ್ ಅಲಿ ಅವರು ಮನೆಯಲ್ಲಿದ್ದರು, ಸಂಶಾದ್ ಬೇಗಂ ಅವರು ಮನೆಯಲ್ಲಿದ್ದರು. ಯಾವಾಗ ಮಗ ಮನೆಗೆ ಬಂದನೋ ಮೆಹಬೂಬ್ ಅಲಿ ಅವರು ಆತನೊಂದಿಗೆ ಯಾವುದೋ ವಿಚಾರಕ್ಕೆ ಸಂಬಂಧಿಸಿದಂತೆ ಖ್ಯಾತೆ ತೆಗೆದಿದ್ದಾರೆ. ದುಡಿದು ಸುಸ್ತಾಗಿ ಬಂದ
ಮಗನನ್ನ ಆ ರೀತಿಯಾಗಿ ಟ್ರೀಟ್ ಮಾಡಿದಾಗ ಸಹಜವಾಗಿಯೇ ಯುವಕನಾಗಿದ್ದ ಆತನಿಗೆ ಕೋಪ ನೆತ್ತಿಗೇರಿದೆ. ಅಲ್ಲೇ ಇದ್ದ ಸುತ್ತಿಗೆಯನ್ನು ತೆಗೆದುಕೊಂಡು ತಂದೆಯ ತಲೆಗೆ ಒಂದು ಬಡಿದಿದ್ದಾನೆ. ವೃದ್ಧ ಜೀವ ಅಲ್ಲಿಯೇ ಕುಸಿದು ಬಿದ್ದಾಗ ಅವರನ್ನು ರಕ್ಷಿಸಲು ತಾಯಿ ಸಂಸದ್ ಬೇಗಂ ಅಡ್ಡ ಹೋಗಿದ್ದಾರೆ. ಅಲ್ಲಿಗೆ ಅವರ ತಲೆಗೂ ಮತ್ತೊಂದು ಏಟು ಕೊಟ್ಟಿದ್ದಾನೆ. ಇಬ್ಬರು ಅಲ್ಲಿಯೇ ಉಸಿರು ಚೆಲ್ಲಿದ್ದಾರೆ. ಘಟನೆ ಸಂಜೆ ಸುಮಾರು 7 ಗಂಟೆಯ ವೇಳೆಗೆ ನಡೆದಿದೆ. ಮುಂದೆ ಏನು ಮಾಡಬೇಕೆಂದು ತೋಚದಂತಹ ಶಾಹಿದ್ ಅಲಿ ಸುಮಾರು 2 ಗಂಟೆ ಕಳೆದ ನಂತರ ಪೊಲೀಸರಿಗೆ ಫೋನ್ ಮಾಡಿದ್ದಾನೆ. ಮನೆಯಲ್ಲಿ ಗಲಾಟೆ ಆಗಿದೆ, ತಂದೆ ತಾಯಿ ಇಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ, ತಕ್ಷಣ ಬನ್ನಿ ಅಂತೇಳಿ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ನೋಡುವಾಗ ಜೋಡಿ ಹೆಣ ಬಿದ್ದಿದೆ. ಇಬ್ಬರನ್ನು ಬರ್ಬರ ರೀತಿಯಲ್ಲಿ ಹತ್ಯೆ ಮಾಡಲಾಗಿದೆ. ಹತ್ಯೆ ಮಾಡಿದಂತಹ ಆರೋಪಿ ಅಲ್ಲಿಯೇ ಇದ್ದ. ಆತನನ್ನು ಪೊಲೀಸರು ಠಾಣೆಗೆ ಕರೆದೊಯ್ದರು. ಮತ್ತೆ ಮೃತದೇಹದ ಮುಂದಿನ ಕ್ರಮಗಳು ಮಹಜರು ಇತ್ಯಾದಿ ಕ್ರಮಗಳನ್ನು ಮಾಡಿ ಉಡುಪಿ ಎಸ್ ಪಿ ಹರರಂಶಂಕರ್, DSP KU ಬೆಳ್ಳಿಯಪ್ಪ ಇವರೆಲ್ಲರೂ ಸ್ಥಳಕ್ಕೆ ಧಾವಿಸಿದ್ರು. ಸಂಬಂಧಿತ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡಿ ಠಾಣೆಯಲ್ಲಿ ಇದ್ದಂತಹ ಶಾಹಿದ್ ಅಲಿಯನ್ನು ವಿಚಾರಿಸಿದಾಗ ಆತ ನಿರ್ಲಿಪ್ತ ಮನೋಭಾವದಿಂದ ಉತ್ತರಿಸುತ್ತಿದ್ದ. ಸಂಜೆ ವೇಳೆಗೆ 7 ಗಂಟೆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಕೆಲಸ ಮುಗಿಸಿಕೊಂಡು ಬಂದ ಸಂದರ್ಭದಲ್ಲಿ ತಂದೆ ಹೇಳಿದಂತಹ ಮಾತುಗಳು ಮನಸ್ಸಿಗೆ ಕ್ಲೇಶವನ್ನು ಉಂಟು ಮಾಡಿತ್ತು. ಇದರ ಪರಿಣಾಮವಾಗಿ ಕೋಪ ಬಂದಾಗ ಸುತ್ತಿಗೆಯಿಂದ ಹೊಡೆದಿದ್ದೇನೆ, ತಾಯಿ ಅಡ್ಡ ಬಂದಿದ್ದಾರೆ, ಅವರಿಗೂ ಏಟು ಬಿದ್ದಿದೆ, ಇಬ್ಬರು ಕುಸಿದು ಬಿದ್ದಿದ್ದಾರೆ ಹೇಳಿದ್ದಾನೆ. ಇದು ಯಾವತ್ತು ಈ ಘಟನೆಗಳು ನಡೀತಾ ಇತ್ತು. ದಿನನಿತ್ಯ ತಂದೆ ಕಿರಿಕಿರಿ ಮಾಡ್ತಾ ಇದ್ರು. ದುಡಿದು ಬಂದರೂ ಸಹ ಅವರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಈ ಕಾರಣಕ್ಕಾಗಿ ನನ್ನನ್ನು ಬೇರೆಯವರ ತರ ನೋಡ್ತಾ ಇದ್ರು. ಆ ಕಾರಣಕ್ಕಾಗಿ ಈ ಹತ್ಯೆ ನಡೆಸಿದ್ದಾನೆ ಹೇಳಿದ್ದಾನೆ. ಪೊಲೀಸರು ಆತನ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಇದು ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ನಡೆದ ಕೊಲೆ ಎನ್ನುವುದಂತೂ ಸ್ಪಷ್ಟವಾಗಿದೆ. ಆದ್ದರಿಂದ ಆರೋಪಿಯನ್ನು ಪೊಲೀಸರು ಅಧಿಕೃತವಾಗಿ ಬಂಧಿಸಿದ್ದಾರೆ. ಇನ್ನು ಮುಂದಿನ ಮಹಜರು ಪ್ರಕ್ರಿಯೆಗಳು, ಕೊಲೆಗೆ ಉಪಯೋಗಿಸಿದ ಸುತ್ತಿಗೆಯ ಸ್ವಾಧೀನ ಪ್ರಕ್ರಿಯೆಗಳು ಇತ್ಯಾದಿಗಳೆಲ್ಲ ನಡೀತಾ ಇದೆ. ಅಂತೂ ಇಂತೂ ಉಡುಪಿ ಪೊಲೀಸರ ಕ್ರೈಮ್ ಚಾರ್ಟಿನಲ್ಲಿ ಮತ್ತೊಂದು ಜೋಡಿ ಕೊಲೆ ಸೇರ್ಪಡೆ ಆಗಿದೆ. ಇಲ್ಲ ಇದ್ರೆ ಈ ಹತ್ಯೆಯಲ್ಲಿ ಅಂತ ವಿಶೇಷ ಇಲ್ಲ. ಆದರೆ ಬೆಳೆದು ನಿಂತಹ ಮಕ್ಕಳೊಂದಿಗೆ ಎತ್ತವರು ವ್ಯವಹರಿಸುವಾಗ ಜಾಗರೂಕರಾಗಿರಬೇಕು ಎನ್ನುವುದಂತೂ ಈ ಘಟನೆಯಿಂದ ಪಾಠ ಕಲಿತಂತಾಗ್ತದೆ. ನಿರಂತರ ಸುದ್ದಿ